ಓಂ ಶಾಂತಿ. ಇಂದಿನ ದಿನಾಂಕ 12/5/2024. ಪ್ರಾರ್ಥ ಮುರುಳಿ ಅವ್ಯಕ್ಟ್ ಬಾಪ್ದಾದ ರಿವೈಸ್ 30/11/99. ಪಾಸ್ ವಿತ್ ಆನರ್. ಉತ್ತೀರ್ಣರಾಗಲು ಎಲ್ಲ ಸಂಪತ್ತುಗಳ ಖಾತೆಯನ್ನು ಜಮಾ ಮಾಡುವುದರ ಮೂಲಕ ಸಂಪನ್ನರಾಗಿರಿ. ಬಾಪ್ದಾದ ಇಂದು ಯಾವ ಸಭೆಯನ್ನು ನೋಡುತ್ತಿದ್ದಾರೆ? ಇಂದಿನ ಸಭೆಯಲ್ಲಿರುವ ಪ್ರತಿಯೊಂದು ಮಗುವೂ ಕೂಡ ಅತ್ಯುನ್ನತ ಮತ್ತು ಅವಿನಾಶಿ ಸಂಪತ್ತಿನಿಂದ ಶ್ರೀಮಂತನಾಗಿದ್ದಾನೆ. ಜಗತ್ತಿನ ಜನರು ಎಷ್ಟೇ ಶ್ರೀಮಂತರಾಗಿದ್ದರೂ ಒಂದು ಜನ್ಮಕ್ಕೆ ಮಾತ್ರ ಶ್ರೀಮಂತರು. ಒಂದು ಜನ್ಮವು ಶ್ರೀಮಂತವಾಗಿರುವುದೋ ಇಲ್ಲವೋ ಎಂಬುದು ಖಚಿತವಿಲ್ಲ. ಇಡೀ ಪ್ರಪಂಚದಲ್ಲಿ ಎಷ್ಟೇ ದೊಡ್ಡ ಶ್ರೀಮಂತನಾಗಿದ್ದರೂ ಕೂಡ ಅದು ಕೇವಲ ಒಂದು ಜನ್ಮಕ್ಕಾಗಿ ಮಾತ್ರ. ಮತ್ತು ತಾವು ಅವಿನಾಶಿ ಸಂಪತ್ತಿನಿಂದ ಸಂಪನ್ನರಾಗಿರುವುದರಿಂದ ನಾವು ಅನೇಕ ಜನ್ಮದ ಶ್ರೀಮಂತರು ಎಂದು ದೃಢತೆಯಿಂದ ಮತ್ತು ನಶೆಯಿಂದ ಹೇಳುತ್ತೀರಿ. ನಾವು ಈ ಸಮಯದ ಪುರುಷಾರ್ಥದಿಂದ ಒಂದೇ ದಿನದಲ್ಲಿ ಬಹಳಷ್ಟು ಸಂಪಾದನೆಯನ್ನು ಮಾಡುವಂತವರಾಗಿದ್ದೇವೆ ಎಂದು ತಮಗೆ ತಿಳಿದಿದೆ. ಒಂದು ದಿನದಲ್ಲಿ ಎಷ್ಟು ಸಂಪಾದಿಸುತ್ತೀರಿ ಎಂದು ತಮಗೆ ತಿಳಿದಿದೆಯೇ? ಇದರ ಲೆಕ್ಕಾಚಾರ ತಿಳಿದಿದೆ ತಾನೇ? ಆಡಲಾಗಿದೆ, ಅನುಭವವಿದೆ. ಒಂದು ಹೆಜ್ಜೆಯಲ್ಲಿ ಪದಮದಷ್ಟು. ಹಾಗಾದರೆ ಒಂದು ದಿನದಲ್ಲಿ ತಂದೆಯ ಮೂಲಕ, ತಂದೆಯ ಜ್ಞಾನದ ಮೂಲಕ, ನೆನಪಿನ ಮೂಲಕ ಪ್ರತಿ ಹೆಜ್ಜೆಯಲ್ಲಿ ಪದಮ ಅಂದರೆ ಕೋಟಿಯಷ್ಟು ಜಮಾ ಆಗುತ್ತದೆ. ಆದ್ದರಿಂದ ದಿನವಿಡೀ ಬಾಬಾನ ನೆನಪಿನಲ್ಲಿ ಇಡುವ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಅನೇಕ ಕೋಟಿ ಸಂಗ್ರಹಿಸುತ್ತೀರಿ. ಹಾಗಾದರೆ ಜಗತ್ತಿನಲ್ಲಿ ಹೀಗೆ ಹಣ ಸಂಪಾದಿಸುವ ಮತ್ತು ಇಂತಹ ಸಂಪತ್ತನ್ನು ಸಂಗ್ರಹಿಸುವವರು ಯಾರಾದರೂ ಇರಬಹುದೇ? ಅಥವಾ ಯಾರಾದರೂ ಇದ್ದಾರೆಯೇ? ಪ್ರಪಂಚಾದ್ಯಂತ ಪ್ರಯಾಣಿಸಿ ನೋಡಿ. ನಿಮ್ಮನ್ನು ಹೊರತುಪಡಿಸಿ ಯಾರೂ ಇಷ್ಟೊಂದನ್ನು ಸಂಗ್ರಹಿಸಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ತಂದೆಯು ಹೇಳುತ್ತಾರೆ, ನಾವು ಆತ್ಮಗಳ ಭಾಗ್ಯವು ಪರಮಾತ್ಮನಿಂದ ಇಷ್ಟು ಶ್ರೇಷ್ಠವಾಗಿದೆ ಎಂಬ ಶ್ರೇಷ್ಠ ಸ್ಮೃತಿಯಲ್ಲಿ ಇರಿ. ತಮ್ಮ ಸಂಪತ್ತು ತಮಗೆ ತಿಳಿದಿದೆ ತಾನೇ? ಸಮಯದ ಸಂಪತ್ತನ್ನು ಸಹ ನೀವು ತಿಳಿದಿದ್ದೀರಿ. ಈ ಸಂಗಮ ಯುಗದ ಸಮಯವು ಎಷ್ಟು ಉನ್ನತವಾಗಿದೆ. ನೀವು ಯಾವ ಪ್ರಾಪ್ತಿಯನ್ನು ಬಯಸುತ್ತೀರೋ ಅದನ್ನು ಅಧಿಕಾರದಿಂದ ತಂದೆಯಿಂದ ತೆಗೆದುಕೊಳ್ಳುತ್ತಿದ್ದೀರಿ. ತಾವು ಎಲ್ಲ ಅಧಿಕಾರಗಳನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಲ್ಲವೇ? ಒಂದೊಂದು ಶ್ರೇಷ್ಠ ಸಂಕಲ್ಪವು ಎಷ್ಟು ದೊಡ್ಡ ಸಂಪತ್ತಾಗಿದೆ. ಸಮಯವೂ ಕೂಡ ದೊಡ್ಡ ಸಂಪತ್ತು, ಸಂಕಲ್ಪವೂ ಕೂಡ ದೊಡ್ಡ ಸಂಪತ್ತಾಗಿದೆ. ಸರ್ವಶಕ್ತಿಗಳು ಒಂದಕ್ಕಿಂತ ಒಂದು ದೊಡ್ಡ ಸಂಪತ್ತಾಗಿದೆ. ಒಂದೊಂದು ಜ್ಞಾನ ರತ್ನವು ಎಷ್ಟು ದೊಡ್ಡ ಖಜಾನೆಯಾಗಿದೆ. ಪ್ರತಿಯೊಂದು ಸದ್ಗುಣವು ಎಷ್ಟು ದೊಡ್ಡ ಸಂಪತ್ತಾಗಿದೆ. ಪ್ರತಿ ಉಸಿರಿನಲ್ಲಿ ಪರಮಾತ್ಮನ ಸ್ಮರಣೆ ಮಾಡುವುದರಿಂದ ಉಸಿರು ಸಫಲವಾಗುತ್ತದೆ ಎಂದು ಜಗತ್ತಿನವರು ತಿಳಿದುಕೊಂಡಿದ್ದಾರೆ, ನಂಬಿದ್ದಾರೆ. ಹಾಗಾಗಿ ತಮ್ಮೆಲ್ಲರ ಶ್ವಾಸ ಸಫಲತೆಯ ಸ್ವರೂಪವಾಗಿದೆ, ವ್ಯರ್ಥವಾಗಿಲ್ಲ. ಪ್ರತಿಯೊಂದು ಶ್ವಾಸದಲ್ಲೂ ಸಫಲತೆಯ ಅಧಿಕಾರವಿದೆ. ಬಾಪ್ದಾದ ಅವರಂತೂ ಎಲ್ಲ ಮಕ್ಕಳಿಗೂ ಸರ್ವ ಸಂಪತ್ತುಗಳನ್ನು ಸಮಾನವಾಗಿ ನೀಡಿದ್ದಾರೆ. ಎಲ್ಲವನ್ನೂ ನೀಡಿದ್ದಾರೆ ಹಾಗೂ ಸಮಾನವಾಗಿಯೂ ನೀಡಿದ್ದಾರೆ. ಕೆಲವರಿಗೆ 1ರಷ್ಟು, ಕೆಲವರಿಗೆ 10ರಷ್ಟು, ಇನ್ನು ಕೆಲವರಿಗೆ 100ರಷ್ಟು. ಹೀಗೆ ಕೊಟ್ಟಿಲ್ಲ. ಕೊಡುವಂತಹ ಪರಮಾತ್ಮನು ಒಂದೊಂದು ಮಗುವಿಗೂ ಸರ್ವ ಸಂಪತ್ತುಗಳನ್ನು ಬ್ರಾಹ್ಮಣರಾದ ನಂತರ ಸಮಾನವಾಗಿ ಕೊಟ್ಟಿದ್ದಾರೆ. ಆದರೆ ಸಂಪತ್ತುಗಳನ್ನು ಎಷ್ಟು ಸಂಗ್ರಹಿಸುತ್ತಾರೆ ಅಥವಾ ಕಳೆದುಕೊಳ್ಳುತ್ತಾರೆ ಎನ್ನುವುದು ಪ್ರತಿಯೊಬ್ಬರ ಮೇಲೆ ಅವಲಂಬಿತವಾಗಿದೆ. ನಾವು ಇಡೀ ದಿನದಲ್ಲಿ ಎಷ್ಟನ್ನು ಸಂಗ್ರಹಿಸುತ್ತೇವೆ ಅಥವಾ ಕಳೆದುಕೊಳ್ಳುತ್ತೇವೆ ಎಂಬುದನ್ನು ಪ್ರತಿಯೊಬ್ಬರೂ ಪರಿಶೀಲಿಸಬೇಕು. ಪರಿಶೀಲಿಸುತ್ತೀರಾ? ಇದು ಒಂದು
ಜನ್ಮಕ್ಕಲ್ಲ, ಆದರೆ ಪ್ರತಿ ಜನ್ಮಕ್ಕೂ ಆಗಿರುವುದರಿಂದ ಪರಿಶೀಲಿಸುವುದು ಅವಶ್ಯಕ. ಅನೇಕ ಜನ್ಮಗಳಿಗಾಗಿ ಸಂಗ್ರಹಿಸಿ ಇಡಬೇಕಾಗಿದೆ. ಜಮಾ ಮಾಡುವ ವಿಧಿ ಗೊತ್ತಿದೆಯೇ? ಬಹಳ ಸಹಜವಾಗಿದೆ. ಬಿಂದುವನ್ನು ಮಾತ್ರ ಇಡುತ್ತಾ ಹೋಗಬೇಕು. ಬಿಂದು ನೆನಪಿರುವುದೇ ಆದರೆ ಜಮಾ ಆಗುತ್ತಾ ಹೋಗುತ್ತದೆ. ಹೇಗೆ ಭೌತಿಕವಾಗಿಯೂ ಕೂಡ ಒಂದರ ಮುಂದೆ ಸೊನ್ನೆಯನ್ನು ಹಾಕುತ್ತಾ ಹೋದಂತೆ ಸಂಪತ್ತು ಜಾಸ್ತಿ ಆಗುತ್ತಾ ಹೋಗುತ್ತದೆ ಎಲ್ಲವೇ? ಅದೇ ರೀತಿ ಆತ್ಮನು ಬಿಂದು, ತಂದೆಯು ಬಿಂದು ಮತ್ತು ಡ್ರಾಮಾದಲ್ಲಿ ಏನು ಆಗಿ ಹೋಯಿತೋ ಅದು ಕೂಡ ಫುಲ್ ಸ್ಟಾಪ್ ಅಂದರೆ ಬಿಂದು. ಪ್ರತಿಯೊಂದು ಸಂಪತ್ತನ್ನು ಬಿಂದು ರೂಪದಲ್ಲಿ ನೆನಪು ಮಾಡಿಕೊಂಡರೆ ಜಮಾ ಆಗುತ್ತಾ ಹೋಗುತ್ತದೆ. ಅನುಭವವಿದೆಯಲ್ಲವೇ? ಬಿಂದು ಹಾಕಿದ್ದೀರಿ ಹಾಗೂ ವ್ಯರ್ಥದಿಂದ ಜಮಾ ಮಾಡುತ್ತಾ ಹೋಗಿರಿ. ಬಿಂದುವನ್ನು ಹಾಕಲು ಬರುತ್ತದೆಯೇ? ಅನೇಕ ಬಾರಿ ಬಿಂದು ಹಾಕಲು ಪ್ರಯತ್ನ ಪಡುತ್ತೀರಿ, ಆದರೆ ಬಿಂದುವಿನ ಬದಲು ದೊಡ್ಡ ರೇಖೆಯಾಗಿ ಬಿಡುತ್ತದೆ. ಬಿಂದುವಿನ ಬದಲು ಪ್ರಶ್ನಾರ್ಥಕ ಚಿಹ್ನೆ ಆಗಿ ಬಿಡುತ್ತದೆ. ಆಶ್ಚರ್ಯದ ರೇಖೆಯಾಗಿ ಬಿಡುತ್ತದೆ. ಆದ್ದರಿಂದ ಜಮಾದ ಖಾತೆಯನ್ನು ಹೆಚ್ಚಿಸುವ ವಿಧಾನ ಬಿಂದು ಹಾಕುವುದು ಮತ್ತು ಅದನ್ನು ಕಳೆದುಕೊಳ್ಳುವ ಮಾರ್ಗವೆಂದರೆ ಉದ್ದ ರೇಖೆ ಹಾಕುವುದು, ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕುವುದು, ಆಶ್ಚರ್ಯದ ಪ್ರಮಾಣವನ್ನು ಹಾಕುವುದು. ಯಾವುದು ಸಹಜವಾಗಿದೆ? ಬಿಂದು ಹಾಕುವುದು ತಾನೆ. ಆದ್ದರಿಂದ ವಿಧಾನವು ತುಂಬ ಸುಲಭ. ಸೋಮಾನದಲ್ಲಿರುವುದು ಮತ್ತು ತಂದೆಯನ್ನು ನೆನಪು ಮಾಡುವುದು ಹಾಗೂ ವ್ಯರ್ಥಕ್ಕೆ ಬಿಂದು ಹಾಕುವುದು. ಬಾಪ್ತಾದ ಈ ಹಿಂದೆಯೂ ಹೇಳಿದ್ದಾರೆ, ಅಮೃತ ವೇಳೆಯಲ್ಲಿ ಪ್ರತಿದಿನ 3 ಬಿಂದುಗಳ ಸ್ಮೃತಿಯ ತಿಲಕವನ್ನು ಹಚ್ಚಿಕೊಂಡರೆ ಒಂದು ಸಂಪತ್ತು ಕೂಡ ವ್ಯರ್ಥವಾಗುವುದಿಲ್ಲ. ಎಲ್ಲ ಸಮಯಗಳಲ್ಲೂ ಪ್ರತಿಯೊಂದು ಸಂಪತ್ತು ಜಮಾವಾಗುತ್ತಾ ಹೋಗುತ್ತದೆ. ಬಾಪ್ತಾದ ಎಲ್ಲ ಮಕ್ಕಳ ಪ್ರತಿಯೊಂದು ಸಂಪತ್ತಿನ ಸಂಗ್ರಹದ ಚಾರ್ಟನ್ನು ನೋಡಿದರು. ಅದರಲ್ಲಿ ಏನು ನೋಡಿದರು? ಈಗಲೂ ಜಮಾದ ಖಾತೆ ಎಷ್ಟು ಇರಬೇಕೋ ಅಷ್ಟು ಇಲ್ಲ. ಸಮಯ ಸಂಕಲ್ಪ ಮಾತು ಸಹ ವ್ಯರ್ಥವಾಗುತ್ತಿದೆ. ನಡೆಯುತ್ತಾ ಕೆಲವೊಮ್ಮೆ ಸಮಯದ ಮಹತ್ವ ಇಮರ್ಜ್ ರೂಪದಲ್ಲಿ ಕಡಿಮೆಯಾಗುತ್ತಿದೆ. ಸಮಯದ ಪ್ರಾಮುಖ್ಯತೆಯನ್ನು ಯಾವಾಗಲೂ ನೆನಪಿನಲ್ಲಿಟ್ಟುಕೊಂಡರೆ ನೀವು ಸಮಯವನ್ನು ಇನ್ನೂ ಹೆಚ್ಚಾಗಿ ಯಶಸ್ವಿಯಾಗಿಸಬಹುದು. ಇಡೀ ದಿನ ಸಾಧಾರಣ ರೂಪದಲ್ಲಿ ಸಮಯ ಕಳೆದು ಹೋಗುತ್ತದೆ. ತಪ್ಪಾಗಿ ಅಲ್ಲ, ಸಾಧಾರಣವಾಗಿ ಕಳೆದು ಹೋಗುತ್ತದೆ. ಅದೇ ರೀತಿ ಸಂಕಲ್ಪವೂ ಕೂಡ ಕೆಟ್ಟದಲ್ಲ, ಆದರೆ ವ್ಯರ್ಥ ಸಂಕಲ್ಪಗಳಿರುತ್ತವೆ. 1 ಗಂಟೆಯ ಚೆಕಿಂಗ್ ಮಾಡಿ. 1 ಗಂಟೆಯಲ್ಲಿ ಸಮಯ ಅಥವಾ ಸಂಕಲ್ಪ ಎಷ್ಟು ಸಾಧಾರಣವಾಗಿ ಕಳೆದು ಹೋಗುತ್ತವೆ, ಜಮಾ ಆಗುವುದಿಲ್ಲ. ಆಗ ಬಾಪ್ತಾದ ಕೂಡ ಸೂಚನೆಯನ್ನು ಕೊಡುತ್ತಾರೆ. ಅಂದಾಗ ಬಾಪ್ತಾದ ಅವರಿಗೂ ಕೂಡ ಮಕ್ಕಳು ಬಹಳ ಸಾಂತ್ವನ ಹೇಳುತ್ತಾರೆ. ಹೀಗೆ ಸ್ವಲ್ಪ ಸಂಕಲ್ಪ ಇದೆ ಅಷ್ಟೇ, ಬೇರೆ ಏನಿಲ್ಲ. ಸಂಕಲ್ಪದಲ್ಲಿ ಮಾತ್ರ ಈ ರೀತಿ ಇದೆ. ಸಂಪೂರ್ಣ ಆಗಿಬಿಡುತ್ತೇವೆ, ಸರಿಯಾಗಿ ಬಿಡುತ್ತೇವೆ. ಈಗಲೇ ಅಂತ್ಯವಂತೂ ಬಂದಿಲ್ಲ, ಇನ್ನು ಸ್ವಲ್ಪ ಸಮಯವಿದೆಯಲ್ಲವೇ? ಸಮಯ ಬಂದಾಗ ಸಂಪೂರ್ಣವಾಗಿ ಬಿಡುತ್ತೇವೆ. ಆದರೆ ದೀರ್ಘಾವಧಿಯ ಜಮಾದ ಅವಶ್ಯಕತೆ ಇದೆ ಎಂದು ಬಾಪ್ತಾದ ಪದೇ ಪದೇ ಹೇಳಿದ್ದಾರೆ. ಜಮಾದ ಖಾತೆಯನ್ನು ಅಂತ್ಯದಲ್ಲಿ ಸಂಪನ್ನಗೊಳಿಸುತ್ತೇವೆ. ಸಮಯ ಬಂದಾಗ ಸಂಪೂರ್ಣ ಆಗುತ್ತೇವೆ ಎಂದು ಹೇಳುವ ಆಗಿಲ್ಲ. ದೀರ್ಘ ಅವಧಿಯ ಜಮಾದ ದೀರ್ಘಕಾಲದವರೆಗೆ ಉಪಯೋಗಕ್ಕೆ ಬರುತ್ತದೆ. ಆಸ್ತಿಯನ್ನು ತೆಗೆದುಕೊಳ್ಳುವಾಗ ನಾವು ಲಕ್ಷ್ಮೀನಾರಾಯಣರಾಗುತ್ತೇವೆ ಎಂದು ಎಲ್ಲರೂ ಹೇಳುತ್ತೀರಿ. ತ್ರೇತಾಯುಗಿ ಆಗುತ್ತೀರಾ ಎಂದಾಗ ಯಾರೂ ಕೈ ಎತ್ತುವುದಿಲ್ಲ.
ಹಾಗೂ ಲಕ್ಷ್ಮೀನಾರಾಯಣರಾಗುತ್ತೇವೆ ಎಂದು ಎಲ್ಲರೂ ಕೈ ಎತ್ತುತ್ತೀರಿ. ದೀರ್ಘಕಾಲದ ಜಮಾವಿದ್ದರೆ ಮಾತ್ರ ಪೂರ್ತಿ ಆಸ್ತಿ ಸಿಗುತ್ತದೆ. ಒಂದು ವೇಳೆ ಸ್ವಲ್ಪವೇ ಜಮವಾಗಿದ್ದರೆ ಪೂರ್ತಿ ಆಸ್ತಿ ಹೇಗೆ ಸಿಗುತ್ತದೆ? ಎಲ್ಲ ಸಂಪತ್ತನ್ನು ಎಷ್ಟು ಜಮಾ ಆಗುತ್ತದೆಯೋ ಅಷ್ಟನ್ನು ಈಗಲೇ ಜಮಾ ಮಾಡಿಕೊಳ್ಳಿರಿ. ಆಗುತ್ತೇವೆ ಎಂದು ಹೇಳಬೇಡಿ, ಮಾಡಲೇಬೇಕು. ಇದು ದೃಢತೆಯಾಗಿದೆ. ಅಮೃತ ವೇಳೆಯಲ್ಲಿ ಒಳ್ಳೆಯ ಸ್ಥಿತಿಯಲ್ಲಿ ಕುಳಿತುಕೊಂಡಾಗ ಮನಸ್ಸಿನಲ್ಲಿಯೇ ಬಹಳ ವಚನಗಳನ್ನು ಕೊಡುತ್ತೀರಿ. ಇದನ್ನು ಮಾಡುತ್ತೇವೆ, ಹೀಗೆ ಮಾಡುತ್ತೇವೆ, ಅದ್ಭುತಗಳನ್ನು ಮಾಡಿ ತೋರಿಸುತ್ತೇವೆ. ಇದಂತೂ ಒಳ್ಳೆಯ ಮಾತಾಗಿದೆ. ಶ್ರೇಷ್ಠ ಸಂಕಲ್ಪಗಳನ್ನು ಮಾಡುತ್ತೀರಿ. ಆದರೆ ಈ ಎಲ್ಲ ಮಾತುಗಳನ್ನು ಕರ್ಮದಲ್ಲಿ ತನ್ನಿರಿ ಎಂದು ಬಾಪ್ದಾದ ಹೇಳುತ್ತಾರೆ. ವಚನಗಳನ್ನು ಮಾತ್ರ ಕೊಡಬೇಡಿ, ಆದರೆ ಅವೆಲ್ಲವುಗಳನ್ನು ಮನ, ವಚನ, ಕರ್ಮಗಳ ರೂಪಕ್ಕೆ ತನ್ನಿ. ಮಕ್ಕಳು ಬಹಳ ಒಳ್ಳೊಳ್ಳೆಯ ಸಂಕಲ್ಪಗಳನ್ನು ಮಾಡುತ್ತಾರೆ. ಬಾಪ್ದಾದ ಆ ಸಮಯದಲ್ಲಿ ಮಕ್ಕಳ ಸಾಹಸಕ್ಕೆ ತುಂಬ ಸಂತೋಷ ಪಡುತ್ತಾರೆ. ಹೀಗೆ ಮಾಡುತ್ತೇವೆ, ಹೀಗೆ ಆಗುತ್ತೇವೆ ಎಂಬ ಸಾಹಸ ತುಂಬ ಚೆನ್ನಾಗಿ ಇದೆ. ಈ ಸಾಹಸಕ್ಕೆ ಬಾಪ್ದಾದ ಖುಷಿಯಾಗುತ್ತಾರೆ. ಆದರೆ ಅದು ಕೆಲವೊಮ್ಮೆ ಮಾತ್ರ ಕರ್ಮದಲ್ಲಿ ಬರುತ್ತದೆ. ವಚನ ಕೊಡುವುದು ತುಂಬ ಸಹಜ, ಆದರೆ ಅದನ್ನು ಕರ್ಮದಲ್ಲಿ ತರುವುದು ಅಂದರೆ ವಚನವನ್ನು ನಿಭಾಯಿಸಿದಂತೆ. ಅನೇಕರು ಮಾತು ಕೊಡುತ್ತಾರೆ, ಆದರೆ ನಿಭಾಯಿಸುವುದರಲ್ಲಿ ನಂಬರ್ ವಾರ್ ಆಗುತ್ತಾರೆ. ಹಾಗಾಗಿ ಸಂಕಲ್ಪ ಮತ್ತು ಕರ್ಮಗಳನ್ನು ಪ್ಲಾನ್ ಮತ್ತು ಪ್ರಾಕ್ಟಿಕಲ್ ಎರಡರಲ್ಲೂ ಸಮಾನ ರೂಪದಲ್ಲಿ ತರಬಹುದಲ್ಲವೇ? ಉದ್ಯಮಿಗಳು ಬಂದಿದ್ದಾರೆ. ಉದ್ಯಮಿಗಳಿಗೆ ಬಿಸಿನೆಸ್ ಮಾಡುವುದು ಬರುತ್ತದೆ ಅಲ್ಲವೇ? ಜಮಾ ಮಾಡುವುದು ಗೊತ್ತಿದೆ ಎಲ್ಲವೇ? ಇಂಜಿನಿಯರ್ ಮತ್ತು ವಿಜ್ಞಾನಿಗಳು ಕೂಡ ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡುತ್ತಾರೆ. ಮತ್ತು ಯಾರು ರೂರಲ್ ಗ್ರಾಮೀಣ ಪ್ರದೇಶದಲ್ಲಿದ್ದಾರೆ ಆಗಿದ್ದಾರೆ, ಬಾಪ್ದಾದ ಅವರಿಗೆ ರೂಲರ್ ಅನ್ನುತ್ತಾರೆ. ಏಕೆಂದರೆ ಇವರು ಸೇವೆಯನ್ನು ಮಾಡದಿದ್ದರೆ ಯಾರು ಜ್ಞಾನ ಕೊಡಲು ಆಗುತ್ತಿರಲಿಲ್ಲ. ಆದ್ದರಿಂದ ಬಂದಿರುವ 3 ವಿಂಗ್ನವರು ಕಾರ್ಯ ಮಾಡುವವರಾಗಿದ್ದಾರೆ. ಹೇಳುವುದು ಮಾತ್ರ ಅಲ್ಲ, ಕಾರ್ಯರೂಪಕ್ಕೆ ತರುವವರಾಗಿದ್ದಾರೆ. ಹಾಗಾದರೆ ಎಲ್ಲ ವಚನಗಳನ್ನು ಕಾರ್ಯರೂಪದಲ್ಲಿ ನಿಭಾಯಿಸುವಂತಹ ಆತ್ಮಗಳಾಗಿದ್ದೀರಲ್ಲವೇ? ಅಥವಾ ವಚನ ಕೊಡುವವರು ಮಾತ್ರ ಆಗಿದ್ದೀರೋ? ಮಾತು ಕೊಡುವ ಸಮಯದಲ್ಲಿ ಸಾಹಸವನ್ನು ತೋರಿಸಿ ಬಾಪ್ದಾದರವರನ್ನು ಖುಷಿ ಪಡಿಸುತ್ತೀರಿ. ಬಾಪ್ದಾದ ಅವರ ಹತ್ತಿರ ಪ್ರತಿ ಮಗುವಿನ ವಚನಗಳ ಫೈಲ್ ಇದೆ. ಅಲ್ಲಿ ಸೂಕ್ಷ್ಮ ವತನದಲ್ಲಿ ವಚನಗಳ ಫೈಲ್ ಇಡುವುದಕ್ಕೆ ಅಲಮಾರಿ ಅಥವಾ ಸ್ಥಳ ಅಂತೂ ಬೇಕಾಗಿಲ್ಲ. ಕೆಲವೊಮ್ಮೆ ಬಾಪ್ದಾದ ತಮ್ಮ ಅಲೌಕಿಕ ಟಿವಿಯನ್ನು ಆಕಸ್ಮಿಕವಾಗಿ ತೆರೆಯುತ್ತಾರೆ. ಯಾವಾಗಲೂ ತೆರೆದಿಟ್ಟಿರುವುದಿಲ್ಲ. ಆಕಸ್ಮಿಕವಾಗಿ ತೆರೆದಾಗ ಎಲ್ಲವೂ ಕೇಳುತ್ತದೆ. ಪರಸ್ಪರ ಮಾತನಾಡಿಕೊಳ್ಳುವುದು ಕೇಳುತ್ತದೆ. ಆದ್ದರಿಂದ ಬಾಪ್ದಾದ ಹೇಳುತ್ತಾರೆ, ವ್ಯರ್ಥವನ್ನು ಜಮಾದ ಖಾತೆಯಲ್ಲಿ ಜಮಾ ಮಾಡಿ. ಬ್ರಾಹ್ಮಣ ಅಂದರೆ ಅಲೌಕಿಕರು. ಬ್ರಾಹ್ಮಣ ಜೀವನದ ಮಹತ್ವ ಬಹಳ ದೊಡ್ಡದಾಗಿದೆ. ತುಂಬ ದೊಡ್ಡ ಪ್ರಾಪ್ತಿಗಳಿವೆ, ಬಹಳ ದೊಡ್ಡ ಸ್ವಮಾನವಿದೆ. ಮತ್ತು ಸಂಗಮದ ಸಮಯದಲ್ಲಿ ತಂದೆಯವರಾಗುವುದು ಇದು ದೊಡ್ಡದಕ್ಕಿಂತ ದೊಡ್ಡ ಕೋಟಿಯಷ್ಟು ಭಾಗ್ಯವಾಗಿದೆ. ಆದ್ದರಿಂದ ಪ್ರತಿ ಸಂಪತ್ತಿನ ಮಹತ್ವವಿದೆ ಎಂದು ಬಾಪ್ದಾದ ಹೇಳುತ್ತಾರೆ. ಎಲ್ಲರಿಗೆ ಭಾಷಣದಲ್ಲಿ ಸಂಗಮ ಯುಗದ ಎಷ್ಟೊಂದು ಮಹಿಮೆಯನ್ನು ಹೇಳುತ್ತೀರಿ. ಯಾರಾದರೂ ತಮಗೆ ಸಂಗಮ ಯುಗದ ಮಹಿಮೆಯ ಬಗ್ಗೆ ಟಾಪಿಕ್ ಕೊಟ್ಟರೆ ಎಷ್ಟು ಸಮಯ ಮಾತನಾಡುತ್ತೀರಿ? 1 ಗಂಟೆ ಮಾತನಾಡಲು ಸಾಧ್ಯವೇ? ಟೀಚರ್ಸ್ ಹೇಳಿ, ಯಾರಿಗೆ ಸಾಧ್ಯವಾಗುತ್ತದೆಯೋ ಅವರು ಕೈ ಎತ್ತಿ. ಹೇಗೆ ಬೇರೆಯವರಿಗೆ ಮಹತ್ವವನ್ನು ತಿಳಿಸುತ್ತೀರೋ, ಮಹತ್ವವನ್ನಂತೂ ತುಂಬ ಚೆನ್ನಾಗಿ ತಿಳಿದುಕೊಂಡಿದ್ದೀರಿ. ಮಹತ್ವ ಗೊತ್ತಿಲ್ಲ ಎಂದು ಬಾಪ್ದಾದರವರು
ಹೇಳುತ್ತಿಲ್ಲ, ಗೊತ್ತಿರುವುದರಿಂದಲೇ ಹೇಳುತ್ತೀರಿ. ಮಾತ್ರ ಗೊತ್ತಿದೆಯೋ ಅಥವಾ ಮರ್ಜ್ ಆಗುತ್ತದೆಯೋ? ಸ್ಮೃತಿ ಇಮರ್ಜ್ ರೂಪದಲ್ಲಿರಬೇಕು. ಅದು ಕೆಲವೊಮ್ಮೆ ಕಡಿಮೆಯಾಗುತ್ತದೆ, ಕೆಲವೊಮ್ಮೆ ಜಾಸ್ತಿ ಆಗುತ್ತದೆ. ಆದ್ದರಿಂದ ತಮ್ಮ ಈಶ್ವರಿಯ ನಶೆಯನ್ನು ಇಮರ್ಜ್ ಮಾಡಿಕೊಳ್ಳಿ. ನಾನಂತೂ ಆಗಿಬಿಟ್ಟಿದ್ದೇನೆ, ಅಲ್ಲ, ಪ್ರಾಕ್ಟಿಕಲ್ ಆಗಿದ್ದೇನೆ. ಇದು ಇಮರ್ಜ್ ರೂಪದಲ್ಲಿರಲಿ. ನಿಶ್ಚಯ ಇದೆ, ಆದರೆ ನಿಶ್ಚಯದ ಚಿಹ್ನೆಯಾಗಿದೆ ಆತ್ಮಿಕ ನಶೆ. ಆದ್ದರಿಂದ ಸದಾ ನಶೆ ಇರಲಿ. ಆತ್ಮಿಕ ನಶೆ. ನಾನು ಯಾರು? ಈ ನಶೆ ಇಮರ್ಜ್ ರೂಪದಲ್ಲಿದ್ದಾಗ ಮಾತ್ರ ಪ್ರತಿ ಸೆಕೆಂಡ್ ಜಮಾ ಆಗುತ್ತಾ ಹೋಗುತ್ತದೆ. ಇಂದು ಬಾಪ್ತಾದ ಕೂಡಿಡುವ ಖಾತೆಯನ್ನು ನೋಡಿದರು. ಹಾಗಾಗಿ ಸಮಯದ ಪರಿವರ್ತನೆ ಆಕಸ್ಮಿಕವಾಗಿ ಆಗುವ ಬಗ್ಗೆ ವಿಶೇಷವಾಗಿ ಎಲ್ಲರ ಗಮನವನ್ನು ಸೆಳೆದರು. ಪರಿವರ್ತನೆಯ ಬಗ್ಗೆ ತಿಳಿಸುತ್ತಲೇ ಇರುತ್ತಾರೆ. ಹೀಗೆ ಯೋಚಿಸಬೇಡಿ, ಸಮಯ ಸರಿ ಮಾಡಿಬಿಡುತ್ತದೆ ಅಥವಾ ಸಮಯಕ್ಕೆ ಸರಿಯಾಗಿ ಆಗಿಬಿಡುತ್ತೇವೆ. ಹೀಗೆ ಯಾರು ಸಮಯದ ಆಧಾರವನ್ನು ತೆಗೆದುಕೊಳ್ಳುತ್ತಾರೋ ಅವರ ಟೀಚರ್ ಯಾರು? ಸಮಯವೇ ಅಥವಾ ಸ್ವಯಂ ಪರಮಾತ್ಮನೇ? ಪರಮಾತ್ಮನಿಂದ ಸಂಪನ್ನರಾಗದೆ ಸಮಯ ಸಂಪನ್ನ ಮಾಡುತ್ತದೆ ಎಂದರೆ ಇದಕ್ಕೆ ಏನೆನ್ನುತ್ತಾರೆ? ಸಮಯ ತಮ್ಮ ಮಾಸ್ಟರ್ ಆಗಿದೆಯೋ ಅಥವಾ ಪರಮಾತ್ಮ ಶಿಕ್ಷಕರಾಗಿದ್ದಾರೋ? ಹಾಗಾಗಿ ಡ್ರಾಮಾದ ಅನುಸಾರ ಒಂದು ವೇಳೆ ಸಮಯ ತಮಗೆ ಪಾಠ ಕಲಿಸಿದರೆ ಅಥವಾ ಸಮಯದ ಆಧಾರದ ಮೇಲೆ ಪರಿವರ್ತನೆಯಾದರೆ ಪ್ರಾರಬ್ಧವೂ ಕೂಡ ಸಮಯಕ್ಕನುಸಾರವಾಗಿಯೇ ಸಿಗುತ್ತದೆ. ಏಕೆಂದರೆ ಸಮಯ ತಮ್ಮ ಟೀಚರ್ ಆಗಿದೆ ಎಂದು ತಂದೆ ಹೇಳುತ್ತಾರೆ. ಸಮಯ ತಮ್ಮ ದಾರಿ ಕಾಯುತ್ತಿದೆ. ನೀವು ಸಮಯಕ್ಕಾಗಿ ಕಾಯಬೇಡಿ, ಅದು ರಚನೆಯಾಗಿದೆ. ತಾವು ಮಾಸ್ಟರ್ ರಚಯಿತ ಆಗಿದ್ದೀರಿ. ಆದ್ದರಿಂದ ರಚಿಸುವವರನ್ನು ರಚನೆ ಕಾಯಬೇಕು. ತಾವು ಮಾಸ್ಟರ್ ರಚಯಿತ ಸಮಯಕ್ಕಾಗಿ ಕಾಯಬೇಡಿ. ಮತ್ತು ಕಠಿಣವಾದುದು ಏನಿದೆ? ಸಹಜವಾದದ್ದನ್ನು ಸ್ವಯಂ ತಾವೇ ಕಠಿಣ ಮಾಡಿಕೊಳ್ಳುತ್ತೀರಿ. ಕಠಿಣವಾಗಿಲ್ಲ, ಕಠಿಣ ಮಾಡಿಕೊಳ್ಳುತ್ತೀರಿ. ಭಾರವಾಗಿರುವುದನ್ನೆಲ್ಲ ತಂದೆಗೆ ಕೊಟ್ಟು ಬಿಡಿ ಎಂದು ತಂದೆ ಹೇಳುತ್ತಾರೆ. ಅಂದಾಗ ಕೊಡಲು ಬರುವುದಿಲ್ಲವೇ? ಭಾರವನ್ನು ಕೂಡ ಹೊತ್ತುಕೊಳ್ಳುತ್ತೀರಿ, ಆನಂತರ ದಣಿಯುತ್ತೀರಿ. ಆಮೇಲೆ ತಂದೆಗೆ ದೂರನ್ನು ಕೂಡ ಕೊಡುತ್ತೀರಿ. ಏನು ಮಾಡುವುದು? ಹೇಗೆ ಮಾಡುವುದು? ಭಾರವನ್ನು ತಾವೇಕೆ ಹೊತ್ತುಕೊಂಡಿರಿ? ತಂದೆ ಆಫರ್ ಕೊಡುತ್ತಿದ್ದಾರೆ. ತಮ್ಮ ಎಲ್ಲ ಭಾರವನ್ನು ತಂದೆಗೆ ಒಪ್ಪಿಸಿಬಿಡಿ. 63 ಜನ್ಮಗಳಿಂದ ಭಾರ ಹೊರುವುದು ಅಭ್ಯಾಸವಾಗಿ ಬಿಟ್ಟಿದೆ ಅಲ್ಲವೇ? ಅಭ್ಯಾಸದ ವಶ ಅಷ್ಟು ಬೇಗ ಬಿಡುವುದಿಲ್ಲ. ಆದ್ದರಿಂದ ಪರಿಶ್ರಮ ಪಡಬೇಕಾಗುತ್ತದೆ. ಕೆಲವೊಮ್ಮೆ ಸಹಜ, ಕೆಲವೊಮ್ಮೆ ಕಠಿಣ ಪರಿಶ್ರಮ. ಯಾವುದೇ ಕಾರ್ಯ ಕೆಲವೊಮ್ಮೆ ಸಹಜವಾಗಿರುತ್ತದೆ ಅಥವಾ ಕೆಲವೊಮ್ಮೆ ಕಠಿಣವಾಗುತ್ತದೆ. ಕೆಲವೊಮ್ಮೆ ಸಹಜ, ಕೆಲವೊಮ್ಮೆ ಕಠಿಣ ಏಕಾಗುತ್ತದೆ. ಯಾವುದಾದರೂ ಕಾರಣವಿರಬೇಕಲ್ಲವೇ? ಕಾರಣವಾಗಿದೆ ಅಭ್ಯಾಸದ ವಶ. ಹೀಗೆ ಮಕ್ಕಳು ಕಷ್ಟಪಡುವುದು ತಂದೆಗೆ ದೊಡ್ಡದಾಗಿ ಕಾಣುತ್ತದೆ, ತಂದೆಗೆ ಇಷ್ಟವಾಗುವುದಿಲ್ಲ. ಮಾಸ್ಟರ್ ಸರ್ವಶಕ್ತಿವಾನ್ ಹಾಗೂ ಪರಿಶ್ರಮ ಪಡುತ್ತಾರೆಂದರೆ ತಮಗೆ ತಾವು ಏನೆಂದು ಟೈಟಲ್ ಕೊಡುತ್ತೀರಿ? ಶ್ರಮಯೋಗಿ ಅಥವಾ ಸಹಜ ಯೋಗಿ? ಅಥವಾ ನಾವು ಸಹಜ ಯೋಗಿಗಳಲ್ಲ ಎಂದು ತಮ್ಮ ಟೈಟಲ್ ಬದಲಿಸಿಕೊಳ್ಳಿ. ಕೆಲವೊಮ್ಮೆ ಸಹಜ ಯೋಗಿ, ಕೆಲವೊಮ್ಮೆ ಹಠಯೋಗಿಗಳಾಗಿದ್ದೀರಾ. ಮತ್ತು ಯೋಗ ಎಂದರೆ ಏನು? ನೆನಪು ಮಾಡುವುದು ಅಷ್ಟೇ ತಾನೇ. ಹಾಗೂ ಶಕ್ತಿಶಾಲಿ ಯೋಗದ ಮುಂದೆ ಯಾವುದೂ ಪರಿಶ್ರಮ ಅನಿಸುವುದೇ ಇಲ್ಲ. ಯೋಗ ಕಿಚ್ಚು ಬೆಂಕಿಯ ಕಿಡಿಯಾಗಿದೆ. ಅಗ್ನಿ ಎಂತಹ ಕಠಿಣ ವಸ್ತುವನ್ನು ಪರಿವರ್ತನೆ ಮಾಡುತ್ತದೆ. ಲೋಹವು ಕೂಡ ಮೋಲ್ಡ್ ಆಗುತ್ತದೆ. ಈ ಯೋಗದ ಅಗ್ನಿ ಕಷ್ಟವನ್ನು ಸಹಜ ಮಾಡಲು ಸಾಧ್ಯವಿಲ್ಲವೇ? ಕೆಲವು ಮಕ್ಕಳು ಬಹಳ ಚೆನ್ನಾಗಿ ತಿಳಿಸುತ್ತಾರೆ, ಬಾಬಾ ಏನು ಮಾಡುವುದು? ವಾಯುಮಂಡಲ ಆಗಿದೆ, ಜೊತೆಗಾರರು ಹೀಗಿದ್ದಾರೆ. ಹಂಸ ಹಾಗೂ
ಬಕಪಕ್ಷಿಗಳಂತಿದ್ದಾರೆ. ಏನು ಮಾಡುವುದು? ಇಂದಿನ ಲೆಕ್ಕಾಚಾರವಿದೆ. ಹೀಗೆ ಒಳ್ಳೊಳ್ಳೆಯ ಮಾತುಗಳನ್ನು ಹೇಳುತ್ತಾರೆ. ತಂದೆ ಕೇಳುತ್ತಾರೆ, ತಾವು ಬ್ರಾಹ್ಮಣರು ಯಾವ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೀರಿ? ಜವಾಬ್ದಾರಿಯನ್ನಂತೂ ತೆಗೆದುಕೊಂಡಿದ್ದೀರಿ. ವಿಶ್ವ ಪರಿವರ್ತನೆ ಮಾಡುತ್ತೇವೆ. ಹಾಗಾದರೆ ವಿಶ್ವವನ್ನೇ ಪರಿವರ್ತನೆ ಮಾಡುವವರು ತಮ್ಮ ಕಷ್ಟವನ್ನು ಪರಿಹರಿಸಿಕೊಳ್ಳಲು ಸಾಧ್ಯವಿಲ್ಲವೇ? ಇಂದು ಏನು ಮಾಡಬೇಕು? ಕೂಡಿಡುವ ಖಾತೆಯನ್ನು ಹೆಚ್ಚಿಸಿಕೊಳ್ಳಿ. ಸಹಜ ಯೋಗಿಗಳು ಸಹಜ ಯೋಗದ ಅನುಭವ ಮಾಡುತ್ತೀರಾ? ಕೆಲವೊಮ್ಮೆ ಸಹಜ, ಕೆಲವೊಮ್ಮೆ ಕಠಿಣ. ಹೀಗಾದರೆ ಮಜಾ ಅನ್ನಿಸುವುದಿಲ್ಲ. ಮೋಜಿನಲ್ಲಿ ಇರುವುದೇ ಬ್ರಾಹ್ಮಣ ಜೀವನ. ಸಂಗಮ ಯುಗವು ಮೋಜಿನ ಯುಗವಾಗಿದೆ. ಭಾರ ಹೊರುವ ಯುಗವಲ್ಲ, ಭಾರ ಇಳಿಸುವ ಯುಗ. ತಮ್ಮ ಅದೃಷ್ಟದ ಚಿತ್ರಣವನ್ನು ಜ್ಞಾನದ ಕನ್ನಡಿಯಲ್ಲಿ ಸರಿಯಾಗಿ ನೋಡಿ ಪರಿಶೀಲಿಸಿಕೊಳ್ಳಿ. ಕನ್ನಡಿಯಂತೂ ಇದೆ ಅಲ್ಲವೇ? ಅಥವಾ ಇಲ್ಲವೋ? ಒಡೆದು ಹೋಗಿಲ್ಲ ತಾನೇ? ಎಲ್ಲರಿಗೂ ಕನ್ನಡಿ ಸಿಕ್ಕಿದೆಯೇ? ಮಾತೆಯರೇ, ಕನ್ನಡಿ ಸಿಕ್ಕಿದೆಯೇ ಅಥವಾ ಕಳೆದು ಹೋಗಿದೆಯೇ? ಪಾಂಡವರು ಸರಿಯಾಗಿ ಇಟ್ಟುಕೊಳ್ಳುವುದರಲ್ಲಿ ಜಾಣರು ತಾನೇ? ಕನ್ನಡಿ ಇದೆಯೇ? ಕೈಯನ್ನಂತೂ ಚೆನ್ನಾಗಿ ಎತ್ತುತ್ತೀರಿ. ಒಳ್ಳೆಯದು. ಅದೃಷ್ಟದ ಚಿತ್ರಣವನ್ನು ನೋಡಿ ಮತ್ತು ಸದಾ ತಮ್ಮ ಅದೃಷ್ಟದ ಚಿತ್ರಣವನ್ನು ನೋಡಿ ವಾ ವಾ ಎಂಬ ಗೀತೆಯನ್ನು ಹಾಡಿರಿ. ವಾ ನನ್ನ ಅದೃಷ್ಟ, ವಾ ನನ್ನ ಬಾಬಾ, ವಾ ನನ್ನ ಪರಿವಾರ. ಪರಿವಾರ ಕೂಡ ವಾ ವಾ ಆಗಿದೆ. ಆಗಲ್ಲ, ಇವರಂತೂ ಬಹಳ ವಾ ಆಗಿದ್ದಾರೆ. ಇವರು ಸ್ವಲ್ಪ ಹೀಗಿದ್ದಾರೆ. ಅಲ್ಲ, ವಾ ನನ್ನ ಪರಿವಾರ, ವಾ ನನ್ನ ಭಾಗ್ಯ ಮತ್ತು ವಾ ನನ್ನ ಬಾಬಾ. ಬ್ರಾಹ್ಮಣ ಜೀವನವೇ ವಾ ವಾ. ಹಾಯ್ ಹಾಯ್ ಅಲ್ಲ. ಶರೀರದ ವ್ಯಾಧಿಯಲ್ಲಿಯೂ ಹಾಯ್ ಹಾಯ್ ಅನ್ನಬಾರದು. ವಾ, ಇದು ನನ್ನ ಭಾರವನ್ನು ಇಳಿಸುತ್ತಿದೆ. ಒಂದು ವೇಳೆ 10 ಮಣದಿಂದ 3-4 ಮಣ ತಮ್ಮ ಭಾರ ಇಳಿದರೆ ಒಳ್ಳೆಯದೋ ಅಥವಾ ಆಯ್ ಆಯ್ ಅನ್ನುತ್ತೀರೋ? ಏನೆನ್ನುತ್ತೀರಿ? ವಾ, ಭಾರ ಇಳಿಯಿತೋ. ಆಯ್, ನನ್ನ ಪಾತ್ರವೇ ಹೀಗಿದೆ. ಆಯ್, ನನ್ನನ್ನು ವ್ಯಾಧಿ ಬಿಡುವುದೇ ಇಲ್ಲ. ನೀವು ಬಿಡುತ್ತೀರೋ ಅಥವಾ ವ್ಯಾಧಿ ಬಿಡಬೇಕೋ? ವಾ ವಾ ಅನ್ನುತ್ತಾ ಇರಿ. ಆಗ ವಾ ಅನ್ನುವುದರಿಂದ ವ್ಯಾಧಿ ಕೂಡ ಖುಷಿಯಾಗುತ್ತದೆ. ನೋಡಿ, ಇಲ್ಲಿಯೂ ಹಾಗೆ ಆಗುತ್ತದೆ ಅಲ್ಲವೇ? ಯಾರನ್ನಾದರೂ ಹೊಗಳುವಾಗ ವಾ ವಾ ಅನ್ನುತ್ತೇವೆ. ಆದ್ದರಿಂದ ವ್ಯಾಧಿಗೂ ವಾ ವಾ ಅನ್ನಿರಿ. ಆಯ್, ಇದು ನನ್ನ ಹತ್ತಿರವೇ ಏಕೆ ಬಂದಿದೆ? ನನ್ನದೇ ಲೆಕ್ಕಾಚಾರವಿದೆ. ಪ್ರಾಪ್ತಿಯ ಮುಂದೆ ಲೆಕ್ಕಾಚಾರ ಏನೂ ಅಲ್ಲ. ಪ್ರಾಪ್ತಿಗಳನ್ನು ಹಾಗೂ ಲೆಕ್ಕಾಚಾರಗಳನ್ನು ಮುಂದಿಟ್ಟುಕೊಳ್ಳಿ. ಆಗ ಏನೆನಿಸುತ್ತದೆ? ಲೆಕ್ಕಾಚಾರ ತುಂಬ ಸಣ್ಣದಾಗಿ ಕಾಣುತ್ತದೆ. ಅಂದರೆ ಬ್ರಾಹ್ಮಣ ಜೀವನದಲ್ಲಿ ಏನೇ ಆಗಲಿ ಸಕಾರಾತ್ಮಕ ರೂಪದಲ್ಲಿ ನೋಡಿರಿ. ನಕಾರಾತ್ಮಕ ಹಾಗೂ ಸಕಾರಾತ್ಮಕ ಹೇಗೆ ಎಂದು ಗೊತ್ತಿದೆಯಲ್ಲವೇ? ನಕಾರಾತ್ಮಕ ಹಾಗೂ ಸಕಾರಾತ್ಮಕಗಳ ಬಗ್ಗೆ ಕೋರ್ಸ್ ಕೂಡ ಮಾಡುತ್ತೀರಲ್ಲವೇ? ಆ ಸಮಯದಲ್ಲಿ ತಮಗೆ ತಾವೇ ಕೋರ್ಸ್ ಮಾಡಿಕೊಳ್ಳಿ. ಆಗ ಕಷ್ಟ ಸಹಜವಾಗುತ್ತದೆ. ಕಷ್ಟ ಎಂಬ ಶಬ್ದ ಬ್ರಾಹ್ಮಣರ ಡಿಕ್ಷನರಿಯಲ್ಲಿ ಇರಬಾರದು. ಒಳ್ಳೆಯದು. ಯಾವುದೇ ಲೆಕ್ಕಾಚಾರವಿದ್ದರೂ ಆತ್ಮದೊಂದಿಗೆ, ಶರೀರದೊಂದಿಗೆ ಹಾಗೂ ಪ್ರಕೃತಿಯೊಂದಿಗೆ ಇರುತ್ತದೆ. ಏಕೆಂದರೆ ಪ್ರಕೃತಿಯ 5 ತತ್ವಗಳು ಅನೇಕ ಬಾರಿ ಕಷ್ಟದ ಅನುಭವ ಮಾಡಿಸುತ್ತವೆ. ಯಾವುದೇ ಲೆಕ್ಕಾಚಾರಗಳನ್ನು ಯೋಗ ಅಗ್ನಿಯಲ್ಲಿ ಭಸ್ಮ ಮಾಡಿಕೊಳ್ಳಿರಿ. ಏನು ಮಾಡಬೇಕೆಂದು ಅರ್ಥವಾಯಿತೆ? ಜಮಾದ ಖಾತೆಯನ್ನು ಹೆಚ್ಚಿಸಿರಿ. ಮಾತುಗಳಲ್ಲೂ ಸಾಧಾರಣ ಪದಗಳು ಇರಬಾರದು. ಮಾತುಗಳಲ್ಲೂ ವಿವಿಧ ಭಾವ ಮತ್ತು ಭಾವನೆ ಇರುತ್ತವೆ ಹಾಗೂ ಮಾತುಗಳಿಂದ ಭಾವ ಮತ್ತು ಭಾವನೆಯ ಬಗ್ಗೆ
ತಿಳಿದುಬಿಡುತ್ತದೆ. ಆದ್ದರಿಂದ ಸದಾ ಯಾವುದೇ ಮಾತನಾಡಿದರೂ ಅದರಲ್ಲಿ ಯಾವಾಗಲೂ ಆತ್ಮಿಕ ಭಾವ ಮತ್ತು ಶುಭ ಹಾಗೂ ಶ್ರೇಷ್ಠ ಭಾವನೆ ಇರಬೇಕು. ಮಾತು ಹಾಗೂ ಭಾವನೆ ಕೂಡ ಈರ್ಷೆ, ದ್ವೇಷ ಹಾಗೂ ತಿರಸ್ಕಾರ ಇವು ಮಾಯೆಯ ಭಾವನೆಗಳಾಗಿವೆ. ಸದಾ ಭಾವ ಹಾಗೂ ಭಾವನೆ ಇರಬೇಕು. ಹೀಗಿದೆಯೇ ಪರಿಶೀಲಿಸಿಕೊಳ್ಳಿರಿ. ಸಮಯದ ಸಂಪತ್ತು, ಮಾತಿನ ಸಂಪತ್ತು, ಸಂಕಲ್ಪಗಳ ಸಂಪತ್ತು, ಶಕ್ತಿಗಳ ಸಂಪತ್ತು, ಜ್ಞಾನದ ಸಂಪತ್ತು, ಗುಣಗಳ ಸಂಪತ್ತು. ಒಂದೊಂದು ಸಂಪತ್ತನ್ನು ಪರಿಶೀಲಿಸಿಕೊಳ್ಳಿ. ಏಕೆಂದರೆ ಪ್ರತಿಯೊಂದು ಸಂಪತ್ತಿನ ಖಾತೆಯನ್ನು ಜಮಾ ಮಾಡಬೇಕು. ಈ ಎಲ್ಲ ಸಂಪತ್ತುಗಳ ಖಾತೆ ತುಂಬಿ ತುಳುಕುತ್ತಿದ್ದರೆ ಫುಲ್ ಮಾರ್ಕ್ಸ್ ಅಂದರೆ ಪಾಸ್ ವಿತ್ ಆನರ್ ಆಗುತ್ತೀರಿ. ಹೀಗೆ ಯೋಚಿಸಬೇಡಿ. ಒಂದು ಸಂಪತ್ತು ಕಡಿಮೆ ಜಮಾವಾದರೆ ಏನಾಗುತ್ತದೆ? ಆದರೆ ಪಾಸ್ ವಿತ್ ಆನರ್ ಆಗಲು ಎಲ್ಲ ಸಂಪತ್ತುಗಳು ಖಾತೆಯು ತುಂಬಿ ತುಳುಕುತ್ತಿರಬೇಕು. 1 ಸೆಕೆಂಡಿನಲ್ಲಿ ತಮ್ಮ ಸಂಕಲ್ಪಗಳನ್ನು ತಮಗೆ ಬೇಕಾದ ಹಾಗೆ ಯಾವ ವಿಷಯವನ್ನು ಯೋಚಿಸಬೇಕು ಹಾಗೆಯೇ ಸಂಕಲ್ಪಗಳನ್ನು ನಡೆಸುವವರು ಕೈ ಎತ್ತಿ. 1 ಸೆಕೆಂಡಿನಲ್ಲಿ ಮನಸ್ಸನ್ನು ಹತೋಟಿಯಲ್ಲಿ ಇಡಬಹುದೇ? ಇದನ್ನು 1 ಸೆಕೆಂಡಿನಲ್ಲಿ ಮಾಡಬಹುದೇ? ಸಾಧ್ಯವಾದರೆ ಕೈ ಎತ್ತಿ. ಒಳ್ಳೆಯದು. ಈ ವಾಯುಮಂಡಲದಲ್ಲಿ ಮಧುಬನದಲ್ಲಿ ಕುಳಿತುಕೊಂಡಿದ್ದೀರಿ. ಮಧುಬನದ ವಾಯುಮಂಡಲ ಶಕ್ತಿಶಾಲಿಯಾಗಿದೆ. ಈ ವಾಯುಮಂಡಲದಲ್ಲಿ ಈ ಕ್ಷಣದಲ್ಲಿ ಮನಸ್ಸನ್ನು ನಿಯಂತ್ರಿಸಲು ಸಾಧ್ಯವೇ? 1 ನಿಮಿಷದಲ್ಲಾಗಲಿ ಅಥವಾ ಸೆಕೆಂಡಿನಲ್ಲಾಗಲಿ ಮಾಡಲು ಸಾಧ್ಯವೇ? ಮನಸ್ಸಿಗೆ ಆದೇಶ ಕೊಡಿ. ಆತ್ಮ ಪರಮಧಾಮ ನಿವಾಸಿಯಾಗಲಿ ಸಾಕು. ನೋಡಿ, ಮನಸ್ಸು ಆದೇಶವನ್ನು ಪಾಲಿಸುತ್ತದೆಯೇ ಅಥವಾ ಇಲ್ಲವೇ? ಸರಿ. 4 ಕಡೆಯ ಸರ್ವ ಸಂಪತ್ತುಗಳ ಮಾಲೀಕ ಮಕ್ಕಳಿಗೆ ಸದಾ ಕಷ್ಟವನ್ನು ಸೆಕೆಂಡ್ನಲ್ಲಿ ಪರಿವರ್ತನೆ ಮಾಡುವ ಸದಾ ಸಹಜಯೋಗಿ, ಸದಾ ಸಂಕಲ್ಪ, ಸಮಯ, ಮಾತು, ಕರ್ಮವನ್ನು ಶ್ರೇಷ್ಠ ಮಾಡುವಂಥವರಿಗೆ, ಸದಾ ಕೂಡಿಡುವ ಖಾತೆಯನ್ನು ಹೆಚ್ಚಿಸುವಂಥವರಿಗೆ, ಸದಾ ಮನಸ್ಸಿನ ಮಾಲೀಕರಿಗೆ, ಮನಸ್ಸು ಬುದ್ಧಿ ಸಂಸ್ಕಾರಗಳನ್ನು ಆದೇಶದಂತೆ ನಡೆಸುವವರಿಗೆ, ಇಂತಹ ಸ್ವರಾಜ್ಯ ಅಧಿಕಾರಿ ಮಕ್ಕಳಿಗೆ ದೇಶದಲ್ಲಿರಲಿ ಅಥವಾ ವಿದೇಶದಲ್ಲಿರಲಿ ಆದರೆ ಹೃದಯದಿಂದ ದೂರವಿಲ್ಲ. ಇಂತಹ 4 ಕಡೆಯ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಸೇವೆಗಾಗಿ ಬಂದಿರುವ ಸೇವಾದಾರಿಗಳಿಗೆ ವಿಶೇಷ ಯುಪಿಯ ಸರದಿಯಾಗಿದೆ. ಯುಪಿಯಿಂದ ಬಂದಿರುವ ಸೇವಾದಾರಿಗಳು ಕೈ ಎತ್ತಿ ನೋಡಿ. ಸೇವಾದಾರಿಗಳಿಗೆ ಎಷ್ಟು ಮಹತ್ವವಿದೆ. ಬ್ರಾಹ್ಮಣರ ಸೇವೆ ದೊಡ್ಡ ಪುಣ್ಯವಾಗಿದೆ ಎಂದು ಹಾಡನ್ನು ಹೇಳುತ್ತಾರೆ. ಭಕ್ತಿ ಮಾರ್ಗದಲ್ಲಿ 100 ಅಥವಾ 200 ಬ್ರಾಹ್ಮಣರ ಸೇವೆಯನ್ನು ಮಾಡುತ್ತಾರೆ ಹಾಗೂ ಮಧುಬನದಲ್ಲಿ ಅನೇಕ ಬ್ರಾಹ್ಮಣರ ಸೇವೆಯನ್ನು ಮಾಡುತ್ತೀರಿ ಮತ್ತು ಪ್ರತಿಯೊಬ್ಬ ಬ್ರಾಹ್ಮಣರ ಆಶೀರ್ವಾದ ಸೇವಾದಾರಿಗಳಿಗೆ ಸ್ವತಃವಾಗಿ ಸಿಗುತ್ತದೆ. ಹೇಳುವ ಅವಶ್ಯಕತೆ ಇಲ್ಲ, ಆದರೆ ಸಂಗ್ರಹವಾಗಿ ಬಿಡುತ್ತದೆ. 1 ಆಶೀರ್ವಾದದ ಖಾತೆ ಸಂಗ್ರಹವಾಗುತ್ತದೆ. 2ನೇದಾಗಿ ಸೇವೆಯ ಪುಣ್ಯದ ಖಾತೆ ಸಂಗ್ರಹವಾಗುತ್ತದೆ. 3ನೇದಾಗಿ ಬ್ರಾಹ್ಮಣರ ಸಮೀಪ ಸಂಬಂಧದಲ್ಲಿ ಬರುತ್ತೀರಿ ಮತ್ತು ದಾದಾರೊಂದಿಗೆ ಮಿಲನದ ಎಕ್ಸ್ಟ್ರಾ ಟರ್ನ್ ಸಿಗುತ್ತದೆ. ಆದ್ದರಿಂದ ಸೇವೆಯ ಫಲ ಅಪರಿಮಿತವಾಗಿದೆ. ಸೇವಾದಾರಿ ಅಂದರೆ ಸಂಗ್ರಹಿಸುವವರು. ಆದ್ದರಿಂದ ತುಂಬ ಚೆನ್ನಾಗಿ ಸೇವೆಯನ್ನು ಮಾಡಿದ್ದೀರಿ, ಮನಪೂರ್ವಕ ಸೇವೆಯನ್ನು ಮಾಡಿದ್ದೀರಿ ಮತ್ತು ಅದು ಬಲರಾಮನ ಹತ್ತಿರ ತಲುಪಿಬಿಟ್ಟಿತು. ಯುಪಿ ಅವರು ಚೆನ್ನಾಗಿದ್ದೀರಲ್ಲವೇ? ಸೇವಾದಾರಿಯಾಗಿ ಬಂದವರಿಗೆಲ್ಲ ಪ್ರತ್ಯಕ್ಷ ಫಲ ಸಿಗುತ್ತದೆ. ಭವಿಷ್ಯದಲ್ಲಂತೂ ಸಿಕ್ಕೇ ಸಿಗುತ್ತದೆ. ವರ್ತಮಾನದಲ್ಲೂ ಸಂಚಾರವಾಗುತ್ತದೆ.
ಡಬಲ್ ವಿದೇಶಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಡಬಲ್ ವಿದೇಶಿ ಕೈ ಎತ್ತಿ ನೋಡಿ. ಡಬಲ್ ವಿದೇಶಿಯರಿಗೆ ಬಹಳ ಚಾನ್ಸ್ ಸಿಗುತ್ತದೆ. ಪ್ರತಿಯೊಂದು ಗ್ರೂಪ್ನಲ್ಲೂ ಡಬಲ್ ವಿದೇಶಿಯರು ಇರುತ್ತಾರೆ. ಡಬಲ್ ವಿದೇಶಿಯರಿಗೆ ಪ್ರತಿಯೊಂದು ಟರ್ನ್ನಲ್ಲೂ ಬರುವ ಅವಕಾಶವಿದೆ. ಹಾಗಾದರೆ ಇದು ಕಡಿಮೆ ಭಾಗ್ಯವೇ? ಇವರ ತ್ಯಾಗ, ಇವರ ಸಾಹಸ ಮತ್ತು ಇವರ ಹೃದಯದ ಸತ್ಯತೆಯ ಮೇಲೆ ಬಾಪ್ ದಾದಾ ಸದಾ ಸಂತೋಷಗೊಳ್ಳುತ್ತಾರೆ ಎಂದು ತಮಗೆಲ್ಲ ತಿಳಿದಿದೆ. ತಾವೆಲ್ಲರೂ ಏನು ಹೇಳುತ್ತೀರಿ? ಹೃದಯ ಸತ್ಯವಾಗಿದ್ದರೆ ಮನೋಕಾಮನೆಗಳು ಈಡೇರುತ್ತವೆ. ಹಾಗಾಗಿ ಇವರು ಶುಭ್ರವಾದ ಹಾಗೂ ಸತ್ಯ ಹೃದಯದವರಾಗಿದ್ದಾರೆ. ಬಿದ್ದರೂ ಕೂಡ ಸತ್ಯವನ್ನೇ ಹೇಳುತ್ತಾರೆ, ಮರೆಮಾಚುವುದಿಲ್ಲ. ಹಾಗೂ ಸತ್ಯವನ್ನು ಹೇಳಿದರೆ ಅರ್ಥ ಕ್ಷಮೆಯಾಗುತ್ತದೆ. ಆದ್ದರಿಂದ ಬಾಪ್ ದಾದಾ ಯಾವಾಗಲೂ ಡಬಲ್ ವಿದೇಶಿಯರನ್ನು ಸ್ಮರಿಸುತ್ತಾರೆ ಹಾಗೂ ನೆನಪು ಪ್ರೀತಿಯನ್ನು ಕೊಡುತ್ತಾರೆ. ಇದು ಅದ್ಭುತವಾಗಿದೆ ಮತ್ತು ಅದ್ಭುತವನ್ನು ಮಾಡುತ್ತಾ ಬಾಪ್ ದಾದಾ ಅವರ ಜೊತೆಗೆ ತಮ್ಮ ಮನೆಯನ್ನು ತಲುಪಿ ಬಿಡುತ್ತೀರಿ. ಹಾಗಾಗಿ ಡಬಲ್ ವಿದೇಶಿಯರಿಗೆ ವಿಶೇಷವಾದ ಕೋಟಿ ಕೋಟಿ ನೆನಪು ಪ್ರೀತಿ. ಭಾರತವಾಸಿಗಳಿಗೆ ಇಲ್ಲ ಎಂದಲ್ಲ, ಭಾರತೀಯರಿಗೆ ಮತ್ತೊಮ್ಮೆ ಕೋಟಿ ಕೋಟಿ ನೆನಪು ಪ್ರೀತಿ. ಇಂದೋರ್ ಹಾಸ್ಟೆಲ್ನ ಕನ್ಯೆಯರು, ಒಬ್ಬ ಕನ್ಯೆ 100 ಬ್ರಾಹ್ಮಣರಿಗಿಂತ ಉತ್ತಮ ಎಂದು ಕನ್ಯೆಯರಿಗಾಗಿ ಆಡಲಾಗುತ್ತದೆ. ಏಕೆ ಉತ್ತಮರು? ಏಕೆಂದರೆ ಸೇವೆ ಮಾಡಿ ಅನೇಕ ಬ್ರಾಹ್ಮಣರ ಆಶೀರ್ವಾದವನ್ನು ಪಡೆಯಬೇಕು. ಆದ್ದರಿಂದ ಕುಮಾರಿಯರು ಬೋರ್ಡಿಂಗ್ ನಂತರ ಏನು ಮಾಡುತ್ತೀರಿ? ಯಾವ ಲಕ್ಷ್ಯವನ್ನು ಇಟ್ಟುಕೊಂಡಿದ್ದೀರಿ? ಸೇವೆ ಮಾಡುತ್ತೀರಾ? ತಲೆಯ ಮೇಲೆ ಕಿರೀಟವನ್ನು ಇಟ್ಟುಕೊಳ್ಳುತ್ತೀರೋ ಅಥವಾ ಬುಟ್ಟಿಯನ್ನು ಇಟ್ಟುಕೊಳ್ಳುತ್ತೀರೋ? ಏನು ಮಾಡುತ್ತೀರಿ? ಕಿರೀಟ, ನೌಕರಿಯ ಬುಟ್ಟಿಯನ್ನಂತೂ ಎತ್ತುವುದಿಲ್ಲ ತಾನೆ. 100 ಬ್ರಾಹ್ಮಣರಿಗಿಂತ ಉತ್ತಮ ಎಂಬುದರ ಅರ್ಥವೇ ಆಗಿದೆ 100 ಬ್ರಾಹ್ಮಣರ ಆಶೀರ್ವಾದವನ್ನು ತೆಗೆದುಕೊಳ್ಳುವುದು. ಹಾಗಾಗಿ ಇಷ್ಟೊಂದು ಸೇವೆಯನ್ನು ಮಾಡುತ್ತೀರಾ? ಒಳ್ಳೆಯದು. ಅಡ್ವಾನ್ಸ್ ಅಭಿನಂದನೆಗಳು. ಎಲ್ಲರ ಆಶೀರ್ವಾದಗಳನ್ನು ಪಡೆಯಿರಿ. ಒಳ್ಳೆಯದು. ಬಾಪ್ ದಾದಾ ಇಡೀ ಸಭಾಂಗಣದ ಪ್ರದಕ್ಷಿಣೆ ಹಾಕಿ ಎಲ್ಲ ಮಕ್ಕಳಿಗೆ ದೃಷ್ಟಿ ಕೊಟ್ಟು ವಾಪಸ್ ಸ್ಟೇಜ್ ಮೇಲೆ ಮರಳಿದರು. ಮೋಹಿನಿ ಬೆನ್ ಅವರ ಆರೋಗ್ಯ ಸರಿ ಇಲ್ಲ. ಅಹಮದಾಬಾದ್ನಿಂದ ತಪಾಸಣೆ ಮಾಡಿಸಿ ಬಾಪ್ ದಾದಾ ಮುಂದೆ ಬಂದಿದ್ದಾರೆ. ಸರಿಯಾಗಿಯೇ ಇದೆ. ಆರೋಗ್ಯ ಸರಿಯಾಗಿತ್ತು, ಸರಿಯಾಗಿದೆ ಮತ್ತು ಸರಿಯಾಗಿ ಇರುತ್ತದೆ. ಡಾಕ್ಟರ್ 6-7 ದಿನಗಳ ವಿಶ್ರಾಂತಿ ಸೂಚಿಸಿದ್ದಾರೆ. ಬೇಗನೆ ಚೇತರಿಸಿಕೊಂಡರು, ಧೈರ್ಯವಾಗಿದ್ದರು. ಆದ್ದರಿಂದ ಸಾಹಸ ಮತ್ತು ಸಹಾಯದಿಂದ ತಲುಪಿಬಿಟ್ಟರು. ಇಲ್ಲಿ ಮಧ್ಯದಲ್ಲಿ ಸುತ್ತು ಹಾಕಿಕೊಂಡು ಹೋದರು. ದಾದಿಯರೊಂದಿಗೆ ಉತ್ತಮ ಸೇವೆ ಮಾಡಿದ್ದೀರಿ, ಬಹಳ ಚೆನ್ನಾಗಿದೆ. ನಿಮಿತ್ತರಾಗಿರುವವರು ಸಮಯದಲ್ಲಿ ಹೆಚ್ಚುವರಿ ಶಕ್ತಿಯನ್ನು ಪಡೆಯುತ್ತಾರೆ. ನೋಡಿ, ತಾವೆಲ್ಲ ಆದಿರತ್ನಗಳ ಆಧಾರದ ಮೇಲೆ ಸ್ಥಾಪನೆಯ ಕಾರ್ಯ ನಡೆಯುತ್ತಿದೆ. ಸರಿ ತಾನೆ? ಬಾಪ್ ದಾದಾ ಸದಾ ಸೇವಯುಕ್ತ ರತ್ನಗಳನ್ನು ನೋಡುತ್ತಾ ಇರುತ್ತಾರೆ. ಚೆನ್ನಾಗಿದ್ದೀರಾ? ಶರೀರದ ಲೆಕ್ಕಾಚಾರವಿದೆ, ಆದರೆ ಶಿಲುಬೆಯಿಂದ ಮುಳ್ಳಾಗುತ್ತದೆ. ಸಣ್ಣ ಪ್ರಮಾಣದಲ್ಲಿ ಸಮಾಪ್ತಿಯಾಗುತ್ತದೆ. ಚಿಂತಿಸಬೇಡಿ. ಲೆಕ್ಕಾಚಾರ ಚುಕ್ತು ಆಗುತ್ತಿದೆ, ಹಾಗಾಗಿ ಚಿಂತಿಸುವುದಿಲ್ಲ. ಹೆಮ್ಮೆಯಿಂದ ಇರುತ್ತಾರೆ. ಇತರರಿಗೂ ಹೆಮ್ಮೆಯನ್ನು ನೆನಪಿಸುತ್ತಾರೆ. ಮಾಲೀಕರಾಗಿದ್ದೀರಲ್ಲವೇ? ಶರೀರವನ್ನು ನಡೆಸುವ ಯುಕ್ತಿಯನ್ನು ಕಲಿತಿದ್ದಾರೆ. ಶರೀರಕ್ಕೂ ತಮ್ಮೊಂದಿಗೆ ಪ್ರೀತಿ ಇದೆಯಲ್ಲವೇ? ಎಲ್ಲರೂ ಮಹಾರಥಿಗಳನ್ನು ಇಷ್ಟಪಡುತ್ತಾರೆ. ಪ್ರೀತಿ ಇದೆಯಲ್ಲವೇ? ದಾದೀಜಿ ಅವರಿಗೆ ನೋಡಿ, ಎಷ್ಟು ಕೆಲಸ ಮಾಡುತ್ತಾರೆ, ಆದರೆ ಸದಾ ಹರ್ಷಿತವಾಗಿರುತ್ತಾರೆ. ನೀವು ಕಲಿಯುತ್ತಿದ್ದೀರಲ್ಲವೇ ಎಂದು ಆಯಾಸದ ಯಾವುದೇ ಲಕ್ಷಣಗಳು ಇರುವುದಿಲ್ಲ. ಇದಾಗಿದೆ ತಂದೆಯ ಸಮಾನರಾಗುವ ಸಂಕೇತ.
ಬ್ರಹ್ಮ ಬಾಬಾ ಮಹರತಿಯರಿಗೆ ವಿಶೇಷ ಮಕ್ಕಳಿಗೆ ಎಲ್ಲ ವರದಾನಗಳು, ಶಕ್ತಿಗಳು ಮತ್ತು ಜವಾಬ್ದಾರಿಗಳನ್ನು ಕೊಟ್ಟು ಹೋಗಿದ್ದಾರೆ. ತಮ್ಮೆಲ್ಲರಿಗಾಗಿ ಬಾಪ್ ದಾದಾ ಅವರು ವಿಶೇಷವಾಗಿ ಇವರನ್ನು ದಣಿವರಿಯದವರಾಗುವ ಆಶೀರ್ವಾದವನ್ನು ನೀಡಿದ್ದಾರೆ. ತಾವೆಲ್ಲರೂ ಕೂಡ ದಣಿವಿಲ್ಲದೆ ವಿಶ್ವವನ್ನು ಪರಿವರ್ತನೆ ಮಾಡುತ್ತಿದ್ದೀರಿ ಹಾಗೂ ಮಾಡುತ್ತಾ ಇರುತ್ತೀರಿ. ಒಳ್ಳೆಯದು. ಪಾಂಡವರು ಶ್ರೇಷ್ಠರಾಗಿದ್ದಾರೆ. ಓಂ ಶಾಂತಿ. ವರದಾನ: ಶ್ರೇಷ್ಠ ತಂದೆ, ಶ್ರೇಷ್ಠ ನಾವು ಮತ್ತು ಶ್ರೇಷ್ಠ ಕಾರ್ಯ. ಈ ಸ್ಮೃತಿಯಿಂದ ಶಕ್ತಿಶಾಲಿಯಾಗುವಂತಹ ತಂದೆಯ ಸಮಾನ ಭವ. ಹೇಗೆ ವರ್ತಮಾನದ ಪ್ರಪಂಚದಲ್ಲಿ ಯಾರೇ ವಿಐಪಿಯ ಮಗನಾಗಿರುತ್ತಾನೆಂದರೆ ಅವರು ತನ್ನನ್ನೂ ಸಹ ವಿಐಪಿ ಎಂದೇ ತಿಳಿಯುತ್ತಾರೆ. ಆದರೆ ತಂದೆಗಿಂತ ಶ್ರೇಷ್ಠರಂತೂ ಯಾರೂ ಇಲ್ಲ. ನಾವು ಸಹ ಹಾಗೆಯೇ ಸರ್ವಶ್ರೇಷ್ಠ ತಂದೆಯ ಸಂತಾನ, ಶ್ರೇಷ್ಠ ಆತ್ಮರಿದ್ದೇವೆ. ಈ ಸ್ಮೃತಿಯು ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ. ಶ್ರೇಷ್ಠ ತಂದೆ, ಶ್ರೇಷ್ಠವಾಗಿರುವ ನಾವು ಮತ್ತು ಶ್ರೇಷ್ಠ ಕಾರ್ಯ. ಇಂತಹ ಸ್ಮೃತಿಯಲ್ಲಿರುವವರು ಸದಾ ತಂದೆಯ ಸಮಾನರಾಗಿ ಬಿಡುತ್ತಾರೆ. ಇಡೀ ವಿಶ್ವದ ಮುಂದೆ ಶ್ರೇಷ್ಠ ಮತ್ತು ಶ್ರೇಷ್ಠ ಆತ್ಮರು ತಾವಲ್ಲದೆ ಮತ್ಯಾರೂ ಇಲ್ಲ. ಆದ್ದರಿಂದ ತಮ್ಮದೇ ಗಾಯನ ಮತ್ತು ಪೂಜೆಯಾಗುತ್ತದೆ. ಸ್ಲೋಗನ್: ಸಂಪೂರ್ಣತೆಯ ದರ್ಪಣದಲ್ಲಿ ಸೂಕ್ಷ್ಮ ಸೆಳೆತಗಳನ್ನು ಪರಿಶೀಲಿಸಿರಿ ಮತ್ತು ಮುಕ್ತರಾಗಿರಿ. ಒಳ್ಳೆಯದು. ಓಂ ಶಾಂತಿ.